ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. 14ನೇ ಅಧ್ಯಾಯದಲ್ಲಿ, ಅದರಲ್ಲೂ ಗುಣತ್ರಯ ವಿಭಾಗ ಯೋಗದಲ್ಲಿ ಅವನು ಎಷ್ಟು ಸುಂದರವಾಗಿ ನಮ್ಗೆ ಹೇಳ್ಕೊಂಡು ಹೋಗ್ತಾನೆ ಅಂತ ಅಂದ್ರೆ, ನಮ್ಮ ದಿನಚರಿ, ನಮ್ಮ ಹಾವ ಭಾವ, ನಮ್ಮ ಭಾವನೆ ಎಲ್ಲದಕ್ಕೂ ಸಹ 3 ಗುಣಗಳೇ ಕಾರಣ ಅಂತ ಬಹಳ 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 ತುಂಬಾ ಸುಂದರವಾಗಿ ಹೇಳ್ಕೊಂಡು ಹೋದ. ಹಾಗೆ ಕೊನೆಯಲ್ಲಿ ಹೇಳ್ತಾನೆ, ನಾನು ಯಾವಾಗ ಅಂದ್ರೆ ನಾವು ಯಾವಾಗ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗಿ ಅವನು ಹೇಗೆ ಅನುಗ್ರಹ ಕೊಡ್ತಾನಪ್ಪ ಅಂತ ಅಂದ್ರೆ, ಮೊದಲು ದುರ್ಗಾದೇವಿ ಹೇಳ್ತಾನೆ ತಮೋಗುಣವನ್ನ ತೆಗೆದು ಹಾಕು ಅಂತ, ಆಮೇಲೆ ಭೂದೇವಿಗೆ ಹೇಳ್ತಾನೆ ನಮ್ಮಲ್ಲಿರುವಂತಹ ರಜೋಗುಣವನ್ನ ತೆಗೆದು ಹಾಕು ಅಂತ, ಕೊನೆಗೆ ಶ್ರೀದೇವಿಗೆ ನಮ್ಮ ಸಾತ್ವಿಕ ಗುಣವನ್ನೂ ಸಹ ತೆಗೆದು ಹಾಕು ಅಂತ ಹೇಳೋದ್ರ ಜೊತೆಗೆ, ಈ ಎಲ್ಲವನ್ನ ನಾವು ತೆಗೆದು ಹಾಕಿದಾಗ ನಾವೆಲ್ಲಿರ್ತೀವಪ್ಪ ಅಂತ ಅಂದ್ರೆ ಲಕ್ಷ್ಮೀ ದೇವಿಯ ತೊಡೆಯ ಮೇಲೆ ಮಗುವಾಗಿ ನಾವು ಮಲಗಿರ್ತೀವಂತೆ. ನಮ್ಮೆಲ್ರಿಗೂ ಆಶ್ಚರ್ಯ ಆಗತ್ತೆ, ಇದೇನಪ್ಪಾ ಇದು, ನಾನು ಇಷ್ಟೊಂದು ಭಗವಂತನನ್ನ ಆರಾಧನೆ ಮಾಡಿದ್ರೆ ನಾನು ಮಗುವಾಗಿ ಲಕ್ಷ್ಮೀ ದೇವಿ ಮೇಲೆ ಮಲಗಿದ್ದೀನ ಅಂತ ಅಂದ್ರೆ, ಅದಕ್ಕೂ ಉತ್ತರ ತುಂಬಾ ಸುಂದರವಾಗಿ ಕೊಡ್ತಾ ಹೋದ. ಲಕ್ಷ್ಮಿ ಇರೋದೇ ನನ್ನ ಹೃದಯದಲ್ಲಿ, ಹಾಗಿರ್ಬೇಕಾದ್ರೆ ನೀನು ನನ್ನ ಹೃದಯದಲ್ಲಿ ಲಕ್ಷ್ಮಿಯ ತೊಡೆಯ ಮೇಲೆ ಮಲಗಿರ್ತೀಯ ಅಂತ. ಎಕ್ಸ್ಪೆಷಲಿ ನಾವು ಯಾಕೆ 3 ಗುಣವನ್ನ ಬಿಟ್ಟು ಅವನಿಗೆ ಶರಣಾಗ್ಬೇಕಪ್ಪ ಅನ್ನೋದಕ್ಕೆ ಕಂಪ್ಲೀಟ್ ನಮ್ಗೊಂದು ಕ್ಲಿಯರ್ ಪಿಕ್ಚರೇ ಕೊಟ್ಬಿಟ್ಟ ಅಂತ ಅಂದ್ರೆ ಖಂಡಿತವಾಗ್ಲೂ ಸುಳ್ಳಾಗೋದಿಲ್ಲ. ಯಾಕೆ ಅಂತ ಅಂದ್ರೆ ಆ ಹೌದು, 14ನೇ ಅಧ್ಯಾಯ ಏನಿದೆ ಇದು ಹೇಳುವುದಕ್ಕೂ ತುಂಬಾ ಕಷ್ಟ, ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಕಷ್ಟ. ನನಗೆ ಯಾಕೆ ಕಷ್ಟ ಅಂತ ಅಂತಾರೆ ಅಥವಾ ಏನಿದೆ ಅಂತ ನಾನು ಒಳ ಹೊಕ್ಕಾಗ್ಲೇ ನಮಗೆ ಗೊತ್ತಾಗೋದು. ಹಾಗೇನೆ 3 ಗುಣಗಳು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಇವತ್ತು ನಾನು ಬೆಳಗ್ಗೆ ತುಂಬಾ ಖುಷಿಯಾಗಿದ್ದೆ, ಅದಕ್ಕೆ ಸಾತ್ವಿಕ ಗುಣ ಕಾರಣ. ನಾನು ತುಂಬಾ ಇವತ್ತು ಸೋಂಬೇರಿತನವಾಗಿದ್ದೀವಿ, ಅದಕ್ಕೆ ತಮೋ ಗುಣ ಕಾರಣ. ಅಥವಾ ನಾನು ಸಿಟ್ಟು ಕೋಪ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ರಜೋಗುಣ ಕಾರಣ. ಹಾಗೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಈ 3 ಗುಣಗಳೇ ಅಲ್ವಾ ನೀನ್ ಕಟ್ ಹಾಕಿರೋದು, ಈ 3 ಗುಣಗಳೇ ಅಲ್ವಾ ನಿನಗ್ ತೊಂದರೆ ಕೊಡ್ತಾ ಇರೋದು, ಆ 3 ಗುಣಗಳು ಬೇಡ ಅಲ್ವಾ, ಆ 3 ಗುಣಗಳಿಂದ ನಿನಗ್ ಹಗ್ಗದಿಂದ ನಾನು ಕಟ್ ಹಾಕ್ಬಿಟ್ಟಿದ್ದೀನಲ್ವಾ, ಸರಿ ನನಗ್ ಸರೆಂಡರ್ ಆಗು, ನಾನೇ ಬಿಚ್ತೀನಿ ಅದನ್ನ. ಅಂದ್ರೆ ತುಂಬಾ ಜನ ನಾನು ನೋಡ್ದ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಅಂತ ಏನೋ ಅವರ ಮನಸ್ಸಿಗೆ ಬಂದಿದ್ದೆಲ್ಲ ಬಂದ್ಬಿಟ್ಟು ಭಗವಂತ ಭಗವದ್ಗೀತೆನಲ್ಲಿ ಹೇಳ್ಬಿಟ್ಟಿದ್ದಾನೆ ಅಂತ ಹಾಕ್ತಾರೆ. ಆದ್ರೆ ಯಾಕೆ ನಾವು ಭಗವದ್ಗೀತೆನ ತಿಳ್ಕೋಬೇಕು ಅಂದ್ರೆ ಅದರ ನಿಜವಾದ ಸಾರ ಏನಿದೆ, ಹೌದಾ ನಿಜಕ್ಕೂ ಇದೆಲ್ಲ ಇದೆಯಾ ಅಂತ ನಮ್ಗೆ ತುಂಬಾ ಸುಂದರವಾಗಿ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗೆ ಈ 15ನೇ ಅಧ್ಯಾಯವೂ ಸಹ ಬಹಳ ಬಹಳ ಸುಂದರವಾಗಿರೋ ಅಧ್ಯಾಯ. ಬರೀ 15ನೇ ಅಧ್ಯಾಯ ಏನ್ರಿ, 18 ಅಧ್ಯಾಯಗಳೂ ಸಹ ಬಹಳ ಸುಂದರವಾಗಿರೋ 18 ಕೊಂಬೆಗಳು. ಅದರಲ್ಲಿ ಆ 700 ಹಣ್ಣುಗಳು ಸಹ ಒಂದಕ್ಕಿಂತ ಒಂದು ರುಚಿ. ಯಾವ್ದು ತಿಂದೆ, ಯಾವ್ದು ಬಿಟ್ಟೆ, ಯಾವ್ದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಅಬ್ಬಾ ಅಲ್ವಾ. ಬ್ಯೂಟಿಫುಲ್ ಫ್ರೂಟ್ಸ್, ಹೆಲ್ತಿ ಫ್ರೂಟ್ಸ್ ಅಂತಾರಲ್ಲ, ಆ ರೀತಿ ಹೆಲ್ತಿ ಫ್ರೂಟ್ಸ್ ಇದೆಲ್ಲ, ಇದನ್ನ ತಿಂದ್ರೆ ನಮಗೆ ಯಾವುದೇ ಕಾಯಿಲೆ ಬರಲ್ಲ, ಕಸಾಲೆ ಬರಲ್ಲ. ನಾವು ಅಮೃತತ್ವವನ್ನ ತಗೊಂಡ್ಬಿಡ್ತೀವಿ. ಯಾಕೆ ಅಮೃತತ್ವವನ್ನ ತಗೊಳ್ತೀವಿ ಅಂತ ಅಂದ್ರೆ ನೋಡಿ, ಆಸೆ ಇಟ್ಕೊಂಡು ನಾವೇನಾದ್ರೂ ಸತ್ರೆ ಅದು ಸಾವು. ಇವತ್ ನಾನು ಆಸೆ ಇಟ್ಕೊಂಡಿದೀನಿ, ಅಯ್ಯೋ ನನ್ಗಿನ್ನೂ ಮನೆ ಬೇಕು, ಬಂಗ್ಲೆ ಬೇಕು, ಅದು ಬೇಕು, ಇದು ಬೇಕು, ಹಾಗ ನಾನು ಜೀವ ಹೋದ್ರೆ ಅದು ಸಾವು ಅಷ್ಟೆ. ಆಸೆನೂ ಇಟ್ಕೊಂಡು ನಾನು ಸತ್ರೆ ಅದು ಸಾವು. ಆದ್ರೆ ನಾನು ಬದುಕಿರುವಾಗ್ಲೇ ನಾನೇನಾದ್ರೂ ಆಸೆ ಬಿಟ್ಟು ಬಿಟ್ರೆ ಅದೇ ಮುಕ್ತಿ. ನನಗೇನೂ ಬೇಡ, ಐ ಡೋಂಟ್ ವಾಂಟ್ ಎನಿಥಿಂಗ್, ಜಸ್ಟ್ ಐ ವಾಂಟ್ ಹಿಮ್. ನೋಡಿ, ಆಸೆ ಬಿಟ್ಟಿದ್ದೀನಿ, ನನಗೆ ಈ ಪ್ರಾಪಂಚಿಕ ಸುಖದಲ್ಲಿ ಏನೆಲ್ಲ ಸಿಗ್ತಿದೆ ನನ್ಗೆ ಅದು ಬೇಡ. ಆದ್ರೆ ನನಗೆ ಬೇಕಾಗಿರೋದು ಯಾರಪ್ಪ ಅಂತ ಅಂದ್ರೆ ಪರಮ ಪಿತನಾದ ಜಗತ್ ಪಿತನಾದ ತಂದೆ, ನೀನೇ ನನಗೆ ಬೇಕು, ನೀನೇ ಮೂಲ. ಹಾಗಾಗಿ ನನಗ್ ನೀನೇ ಬೇಕು, ನನಗ್ ಬೇರೆ ಎಲ್ಲ ಬೇಡ. ನೀನ್ ಕೊಡೋ ದುಡ್ಡಾಗ್ಲಿ ಕಾಸಾಗ್ಲಿ ನನಗೇನೂ ಬೇಡ. ಹೇಗೆ
ನಾನು ಹೇಳ್ತೀನಲ್ಲ, ಭಕ್ತಿಗೂ ಪ್ರೀತಿಗೂ ಪ್ರೇಯಸಿಗೂ ಎಷ್ಟು ಒಂದು ಅವಿನಾಭಾವ ಸಂಬಂಧ ಅಂತಂದ್ರೆ, ಆ, ಕೆಲವೊಮ್ಮೆ ನಾವು ತುಂಬಾ ಪ್ರೀತಿಸೋ ವ್ಯಕ್ತಿ ಹೇಳ್ತಾರ, ನಿಂಗ್ ದುಡ್ಡು ಬೇಕಾ, ತಗೋ ಹೋಗು, ನಾನು ಕಾರ್ಡ್ ಕೊಡ್ತೀನಿ, ಶಾಪಿಂಗ್ ಮಾಡ್ಕೋ, ನಿನ್ಗೇನ್ ಬೇಕೋ ಎಲ್ಲಾ ತಗೋ. ನಿಜವಾಗ್ಲೂ ಪ್ರೀತಿ ಇರೋರು ಕೇಳೋದೊಂದೇ, ನನಗೆ ಇದೆಲ್ಲ ಬೇಡ, ನೀವು ನನ್ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸಾಕು, ಅಲ್ವಾ? ದಟ್ ಈಸ್ ಟ್ರೂ ಲವ್. ಅಂದ್ರೆ ಇಲ್ಲಿ ಲವ್ ಅಂದ ತಕ್ಷಣ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಕೇವಲ ಒಬ್ಳು ಪ್ರೇಯಸಿಯ ಪ್ರೀತಿನೋ ಅಥವಾ ಪ್ರಿಯಕರನ ಪ್ರೀತಿನೋ ಅಷ್ಟೇ ಅಲ್ಲ. ಈಗ ವಯಸ್ಸಾದ ತಂದೆ ತಾಯಿಗಳು ಅಷ್ಟೇ. ಕೇಳೋದೇನು, ಅವ್ರಿಗೇನು ಡೈಮಂಡ್ ನೆಕ್ಲೆಸ್ ಬೇಕಾ ಅಥವಾ ಮೈಸೂರ್ ಸಿಲ್ಕ್ ಸೀರೆ ಬೇಕಾ? ಖಂಡಿತ ಅವ್ರಿಗೇನು ಬೇಡ ಕಣ್ರಿ. ಮಗ ಅಷ್ಟು ಬ್ಯುಸಿನಲ್ಲಿ ಇರ್ಬೇಕಾದ್ರೂ ಅಮ್ಮ ನೀನ್ ಚೆನ್ನಾಗಿದ್ಯಾ ಅಂತ ಎರಡು ಮಾತಾಡ್ತಾನಲ್ಲ, ಅದು ಅವ್ರಿಗೆ ಬೇಕಾಗಿರೋದು. ಅಥವಾ ಮಗುಗೂ ಅಷ್ಟೇ, ಅಮ್ಮ ಅಷ್ಟೇ ಬ್ಯುಸಿಯಲ್ಲಿದ್ದು ಕೆಲಸ ಮಾಡ್ತಿರ್ಬೇಕಾದ್ರು ಮಗು ನೀನ್ ಚೆನ್ನಾಗಿದ್ಯಾ ಅಂತ ಕೇಳ್ತಾಳಲ್ಲ, ಅದು ಬೇಕಾಗಿರೋದು. ಅಂದ್ರೆ ನೋಡಿ, ಫೈನಲಿ ನಮಗ್ ಬೇಕಾಗಿರೋದೇನು? ನಿಸ್ವಾರ್ಥವಾದ ಪ್ರೀತಿ ಒಂದೇ. ಅದೇ ರೀತಿ ನಾನು ನನ್ನ ಭಗವಂತನನ್ನ ಹೋಗಿ ಸೇರ್ಬೇಕು ಅಂದ್ರೂ ಅಷ್ಟೇ, ಅಲ್ಲಿ ಬೇಕಾಗಿರೋದು ಒಂದೇ, ಅಲ್ಲಿ ನಿಸ್ವಾರ್ಥ ಪ್ರೀತಿ. ನನಗೆ ಕಾರು, ಬಂಗ್ಲೆ, ಮನೆ ಅಥವಾ ಈ ತೊಂದರೆಗಳು, ಇನ್ನೊಂದು ಮತ್ತೊಂದು ಯಾವ್ದ್ರಿಂದನೂ ಬಿಡುಗಡೆ ಬೇಡ. ಈ ತ್ರಿಗುಣಗಳಿಂದ ನನಗೆ ವಿಮುಕ್ತಿಯನ್ನ ಕೊಟ್ಬಿಡು, ನಾನು ನಿನ್ನನ್ನ ಸೇರ್ಬೇಕು ಅಷ್ಟೆ. ಅದಕ್ಕೇನೆ ಅವನು ಎಷ್ಟು ಸುಂದರವಾಗಿ ಹೇಳಿದಾನೆ ಅಂತ ಅಂದ್ರೆ, ಹಸುವಿಗೆ ಹಗ್ಗ ಕಟ್ಟಿದ ಹಾಗೆ ಮಾಲೀಕ ಹೇಗೆ ಹಸುಗೊಂದು ಹಗ್ಗ ಕಟ್ತಾನೋ ಹಾಗೆ ನಮಗೂ ಸಹ ತ್ರಿಗುಣಗಳಿಂದ ಅವನು ಕಟ್ಟಾಕ್ಬಿಟ್ಟಿದ್ದಾನೆ ಅಷ್ಟೆ. ಹೌದಾ, ಇದರಿಂದ ನಾನು ಬಿಡುಗಡೆಯಾಗಿ ನಾನು ನನ್ನ ಭಗವಂತನನ್ನ ಸೇರುವುದು ಹೇಗೆ, ಅವನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ? ಅಂದ್ರೆ ನಾನು ಹೇಳದ್ನಲ್ಲ, ನನಗೆ ಏನೂ ಬೇಡ ನೀನೇ ಬೇಕು ಅಂತ ಹೇಳ್ಬೇಕಾದ್ರೆ 12ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ನಾನು ಯಾರ್ಯಾರನ್ನೆಲ್ಲ ಪ್ರೀತಿಸ್ತೀನಿ ಅಂತ ಹೇಳ್ತಾ ಹೋದ. ಅಂದ್ರೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೆನಚಿತ್, ಎಲ್ಲದನ್ನು ಸಮಾನವಾಗಿ ತಗೋ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ, ಎಲ್ಲದರಲ್ಲೂ ಒಂದೇ ತರ ಇರ್ತೀಯಾ, ಹಾಗಿದ್ರೆ ನಾನು ತಗೊಳ್ತೀನಿ, ಹಂಗಿದ್ರೆ ನಾನು ನಿನ್ನನ್ನ ಪ್ರೀತಿಸ್ತೀನಿ. ಬಿಕಾಸ್ ಒಬ್ಬ ರೈತ ಬೆಳೆಯನ್ನ ಬೆಳಿತಾನೆ, ಬೆಳೆಯನ್ನ ಬೆಳೆದು ತುಂಬಾ ಕಷ್ಟಪಟ್ಟು ಬೆಳೆ ಎಲ್ಲ ಬೆಳಿತಾನಲ್ಲ, ಅದ್ ಕಟಾವೆಲ್ಲ ಆಗತ್ತಲ್ವಾ, ಕಟಾವೆಲ್ಲ ಆಗಿ ಆ ಭತ್ತ ಎಲ್ಲ ಬಡದ ಮೇಲೆ ಆ ಬಡ್ದಿರೋ ಅಷ್ಟು ಭತ್ತನೂ ಅವ್ನು ತಗೊಂಡ್ ಹೋಗ್ತಾನ? ಖಂಡಿತ ತಗೊಂಡ್ ಹೋಗಲ್ಲ. ಏನ್ ಮಾಡ್ತಾನೆ, ಮೊದಲು ಅಲ್ಲಿರೋ ಎಲ್ಲ ಕಾಳುಗಳನ್ನ ಗಾಳಿಗೆ ತೂರ್ತಾನೆ. ಯಾಕೆ? ಗಟ್ಟಿಯಾಗಿ ಇರುವ ಭತ್ತವ ಮಾತ್ರ ಬೀಳ್ಲಿ, ಈ ಜೊಳ್ಳೆಲ್ಲ ಹಾರ್ ಹೋಗ್ಲಿ ಅಂತ. ರೈಟ್? ಎಲ್ರು ನೋಡಿದೀರಾ ಅಂತ ನಾನು ಅನ್ಕೊಳ್ತೀನಿ. ರೈತ ಏನ್ ಮಾಡ್ತಾನೆ, ಅವನಲ್ಲಿರೋ ಅವನ್ ಏನೇನು ಕಾಳನ್ನ ಸಂಗ್ರಹ ಮಾಡ್ತಾನೋ ಅದನ್ನೆಲ್ಲ ಗಾಳಿಗೆ ತೂರ್ ಬಿಡ್ತಾನೆ. ಗಾಳಿಗೆ ತೂರ್ ಬಿಟ್ಟು ಜೊಳ್ಳೆಲ್ಲ ಹೋದ ಮೇಲೆ ಉಳಿದ ಕಾಳನ್ನಷ್ಟೇ ಅವನು ತಗೊಂಡ್ ಹೋಗೋದು. ಹಾಗೇನೆ ಭಗವಂತ ಎಲ್ಲರನ್ನ ಸೃಷ್ಟಿ ಮಾಡ್ತಾನೆ, ಎಲ್ಲರನ್ನ ಭಕ್ತಿ ದಾರಿಗೆ ತರ್ತಾನೆ. ಆದ್ರೆ ನೀವು ಯಾವಾಗ ಭಕ್ತಿ ದಾರಿಯಲ್ಲೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಏನ್ ಮಾಡ್ತಾನೆ, ಜೊಳ್ಳಿನ ಹಾಗೆ ಹಾರ್ ಬಿಡ್ತಾನೆ ಅಷ್ಟೆ. ಸೊ ನಾನು ರೈತನ ಮನೆಗೆ ಹೋಗ್ಬೇಕಾ ಅಂತ ಅಂದ್ರೆ, ಹೌದು, ನಾನು ರೈತನ ಮನೆಗೆ ಹೋಗ್ಬೇಕು ಅಂದ್ರೆ ನಾನು ಯಾವುದೇ ರೀತಿಯಾದಂತಹ ಸ್ವಾರ್ಥತೆ ಇಲ್ಲದೆ ಜ್ಞಾನದಿಂದ ನಾನು ಬಲಿಷ್ಠವಾಗಿರಬೇಕು. ಅಂದ್ರೆ ನಾನು ನನ್ನ ಭಗವಂತನನ್ನ ಸೇರ್ಬೇಕು. ಇವತ್ತು ಇಲ್ಲಪ್ಪ ಭಗವಂತ, ನೀನ್ ಈ ಭೂಮಿ ಕಳಿಸ್ಬಿಟ್ಟಿದ್ಯಾ, ಈ ತ್ರಿಗುಣಗಳಿಂದ ನನ್ನನ್ನು ಕಟ್ ಹಾಕ್ಬಿಟ್ಟಿದ್ಯಾ, ಈ ಕಟ್ ಹಾಕಿದ್ರಿಂದ ನಾನು ನಿನ್ನ ಮನೆಗ್ ಸೇರ್ಬೇಕು ಅಂತ ಅಂದ್ರೆ, ಆ ಮಗು ಮನೆಗ್ ಸೇರ್ಬೇಕು ಅಂತ ಅಂದ್ರೆ, ಹೇಗೆ ಹಾಸ್ಟೆಲ್ ಕಳ್ಸಿರೋ ಮಗು ಒಳ್ಳೆ ಬುದ್ಧಿ ಕಲ್ತಿದ್ದಾನೆ, ಇವಾಗ ಚೆನ್ನಾಗಿದ್ದಾನೆ, ಅವಾಗ ಮಾತ್ರ ಕರ್ಕೊಂಬರೋಣ ಅಂತ ಅಪ್ಪ ಅಮ್ಮ ಹೇಗ್ ಕರ್ಕೊಂಬರ್ತಾರೆ, ಹಾಗೇನೆ ಇಲ್ಲಿ ಭಗವಂತ ನಾವು ತ್ರಿಗುಣಗಳನ್ನ ಬಿಟ್ಟಾಗ, ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲವನ್ನ ಬಿಟ್ಟು ಭಗವಂತ ನೀನೇ ಬೇಕು, ಅವ್ನ್ ಕಷ್ಟ ಕೊಡ್ತಾನೆ. ಹೌದು, ಅದನ್ನ ನಾನು ಸ್ವೀಕಾರ ಮಾಡ್ಬೇಕು. ಕುಂತಿನೇ ಹೇಳಿದ್ಲು, ನನಗ್ ಕಷ್ಟ ಕೊಡು, ನಾನು ಕಷ್ಟ ಕೊಟ್ಟಷ್ಟು ನಾನು ನಿನ್ನ ಹೆಚ್ಚು 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 ಜ್ಞಾಪಿಸ್ಕೊಳ್ತೀನಿ.
ಹೌದು, ನಾನು ಯಾವಾಗ ಅವನನ್ನ ಹೆಚ್ಚಿಗೆ ಜ್ಞಾಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ, ಆಗ ಅವನು ನನ್ನನ್ನ ಹತ್ತಿರಕ್ಕೆ ಕರ್ಕೊಳ್ತಾನೆ. ಎಸ್, ಐ ವಾಂಟ್ ಹರ್ ಅಂತ. ಹಾಗಾಗಿ ಈ 3 ಗುಣಗಳಿಂದ ದೂರ ಆಗಿ ಆ ಪುರುಷೋತ್ತಮ ಪ್ರಾಪ್ತಿ ಯೋಗವ ಆಗಬೇಕು ಅಂದ್ರೆ, ಅವನು ನನಗೆ ಸಿಗಬೇಕು ಅಂತ ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಅವನೇ ಹೇಳ್ತಾನೆ. ನಾನು ಅದಕ್ಕೆ ಹೇಳೋದು, ಹಿ ಈಸ್ ಸೋ ಸ್ವೀಟ್. ಬಿಕಾಸ್ ಮಕ್ಕಳು ಎಲ್ಲಿ ದಾರಿ ತಪ್ಪಿಡ್ತಾರೋ ಅಂತ ಅಪ್ಪ ಅಮ್ಮ ಹೇಳ್ತಾರೆ, ನೋಡು ನೀನ್ ಇಷ್ಟು ಮಾರ್ಕ್ಸ್ ತಗೊಂಡ್ರೆ, ನೀನ್ ನಿನ್ನ ನಡವಳಿಕೆ ಎಲ್ಲ ಈ ರೀತಿ ಇದ್ರೆ ನಾನ್ ನಿನಗೆ ಮನೆಗ್ ಕರ್ಕೊಂಡ್ ಹೋಗ್ತೀನಿ, ನನಗೆ ಆಸೆ ನಿನ್ನನ್ನು ಮನೆಗ್ ಕರ್ಕೊಂಡ್ ಹೋಗಕ್ಕೆ ಅಂತ ಹೇಗೆ ಹಾಸ್ಟೆಲ್ಗೆ ಬಿಟ್ಟಿರೋ ಮಗುಗ್ ಹೇಳ್ತಾರೋ, ಹಾಗೆ ಪಾಪ ಅವನು ಇಲ್ಲಿ ಕಳಿಸ್ಬಿಟ್ಟಿದ್ದಾನೆ ಭೂಮಿಗೆ, ಆದ್ರೆ ಅವನಿಗೂ ನಮ್ಮನ್ ಬಿಟ್ಟಿರೋದಿಕ್ ಆಗೋದಿಲ್ಲ. ಹಾಗಾಗಿ ಅವನೇ ಹೇಳ್ತಾ ಇದ್ದಾನೆ ನನಗೆ ಏನೆಲ್ಲ ಬೇಕು ಅಂತ. ಹಾಗೇನೆ 12ನೇ ಅಧ್ಯಾಯ ಬಹಳ ಮುಖ್ಯ. ಯಾಕೆ ಅಂದ್ರೆ ಅದು ಭಕ್ತಿ ಯೋಗ. ಸಾಮಾನ್ಯವಾಗಿ 18 ಅಧ್ಯಾಯದಲ್ಲಿ ಮೊದಲು 12ನೇ ಅಧ್ಯಾಯವನ್ನ ಹೇಳ್ಕೊಡ್ತಾರೆ, ಆಮೇಲೆ 15ನೇ ಅಧ್ಯಾಯವನ್ನ ಹೇಳ್ಕೊಡ್ತಾರೆ. ಯಾಕೆ ಅಂದ್ರೆ ಭಗವಂತ ಅವ್ರಿಗೆ ಸಿಗ್ಲಿ ಅಂತ. ಅಂದ್ರೆ ನಿಮಗೆ ಎಲ್ಲ ಅಧ್ಯಾಯವನ್ನ ಓದಿ ತಿಳ್ಕೊಂಡು ಅರ್ಗಿಸ್ಕೊಳ್ಳುವಷ್ಟು ಟೈಮ್ ನಿಮಗಿಲ್ಲ ಅಂತ ಅಂದ್ರೆ, ಕೊನೆ ಪಕ್ಷ ಭಕ್ತಿ ಯೋಗದಲ್ಲಿ ಹೋಗಿ ಭಗವಂತನನ್ನ ಪ್ರಾಪ್ತಿನಾದ್ರೂ ಮಾಡ್ಕೊಳ್ಳಿ, ಮೋಕ್ಷದ ದಾರಿಗಾದ್ರೂ ಹೋಗಿ ಅನ್ನೋದು ಅದರ ಉದ್ದೇಶ. ಆದ್ರೆ ಈ ಅರ್ಥದ ತರಗತಿಗೆ ನಾವು ಬಂದಾಗ, ಮೊದಲನೇ ತರಗತಿಯಿಂದ ನಾವ್ ಏನೆಲ್ಲ ತಿಳ್ಕೊಂಡ್ ಬರ್ತಾ ಇದೀವಿ, ನಮ್ಗೆ ಅವಾಗ ಏನಾಗುತ್ತೆ, ಇನ್ನೂ ನಮ್ಗೆ ತುಂಬಾ ಡೀಪ್ ಆಗಿ ಅರ್ಥ ಹೋಗುತ್ತೆ. ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ಉದಾಹರಣೆ 10th ಪಾಸ್ ಆದ ತಕ್ಷಣ ಡೈರೆಕ್ಟ್ ಸೆಕೆಂಡ್ PU ಬರಿಬಹುದು ಅಂತ ಹೇಳ್ತಾರೆ. ಆದ್ರೆ ನಾವು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 10th ಓದಿ, ಆಮೇಲೆ ಫಸ್ಟ್ PUನು ಓದಿ, ಆಮೇಲೆ ಸೆಕೆಂಡ್ PU ಎಕ್ಸಾಮ್ ಬರೆಯಕ್ ಹೋದ್ರೆ ನಮ್ಗೆ ಇನ್ನೂ ಈಸಿ ಆಗತ್ತಲ್ಲ. ಜಸ್ಟ್ ಲೈಕ್ ದಟ್ ನಮಗೆ ಇದು ಬಹಳ ಸುಲಭ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಅವನ ಬಗ್ಗೆ ತುಂಬಾ ಸುದೀರ್ಘವಾಗಿ ತಿಳ್ಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನ ಅಂತೂ ಖಂಡಿತ ನಾವು ಮಾಡ್ತಾ ಇದೀವಿ. ಈ 15ನೇ ಅಧ್ಯಾಯ ಬಹಳ ಸೊಗಸಾಗಿದೆ. ಇದ್ರ ಅರ್ಥನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ 15ನೇ ಅಧ್ಯಾಯದಲ್ಲಿ ಭಗವಂತನೇ ಮೊದಲಿಗೆ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಭಗವಾನ್ ಉವಾಚ ಅಂದ್ರೆ ಪರಮ ಪುರುಷನಾದ ದೇವೋತ್ತಮನಾದ ಭಗವಂತ ಹೇಳ್ತಾ ಇದ್ದಾನೆ, ಊರ್ಧ್ವ ಮೂಲ ಊರ್ಧ್ವ ಮೂಲಂ ಅಂದ್ರೆ ಮೇಲೆ ಬೇರುಗಳಿದೆ, ಅಧ ಅಂದ್ರೆ ಕೆಳಗೆ, ಶಾಖಂ ರೆಂಬೆ ಕೊಂಬೆಗಳಿದ್ದು, ಅಶ್ವತ್ಥಂ ಅಶ್ವತ್ಥ ವೃಕ್ಷವು, ಪ್ರಾಹು ಎಂದು ಹೇಳಲಾಗಿದೆ, ಅವ್ಯಯಂ ಶಾಶ್ವತವಾದ, ಛಂದಾಂಸಿ ವೇದ ಮಂತ್ರಗಳು, ಯಸ್ಯ ಯಾವುದರ, ಪರ್ಣಾನಿ ಎಲೆಗಳು, ಯಹ ಯಾರು, ತಂ ಅದನ್ನು, ವೇದ ತಿಳಿಯುತ್ತಾನೋ, ಸಹ ಅವನು, ವೇದವಿತ್ ವೇದವನ್ನ ತಿಳಿದವನು. ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂತ ನೋಡೋದಾದ್ರೆ, ಮೊದಲನೇದಾಗಿ ತಿಳ್ಕೊಳ್ಳೋಣ, ಅಶ್ವತ್ಥ ವೃಕ್ಷ ಏನಿದೆ, ನಾವು ಅದನ್ನ ಈ ಜಗತ್ತಿಗೆ ನಾವು ಕಂಪೇರ್ ಮಾಡ್ತೀವಿ. ಹಾಗೆ ನಮ್ಮೆಲ್ಲರಿಗೂ ಗೊತ್ತು, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ನೀನು ವೃಕ್ಷಗಳ ರಾಜನಾಗಿದ್ದೀಯಾ, ಹಾಗಾಗಿ ನಾನು ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ನಾವು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಹಾಕ್ತೀವಿ. ನಿಗ್ರದೋ ದುಂಬರೂ ಶ್ವತ್ತಶ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ಬೇಕಾದ್ರೂ ಅಶ್ವತ್ಥ ಮರದಲ್ಲಿ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ಇದೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಆದ್ರೆ ಈ ಅಶ್ವತ್ಥ ವೃಕ್ಷ ಹೇಗಿದೆಯಪ್ಪ ಇಲ್ಲಿ ಅಂತ ನೋಡೋದಾದ್ರೆ, ಅಶ್ವತ್ಥ ವೃಕ್ಷ ಬುಡ ಮೇಲಾಗಿದೆ. ನಾವು ಈ ಭೂಲೋಕದಲ್ಲಿ ನಾವು ನೋಡುವಂತಹ ಅಶ್ವತ್ಥ ವೃಕ್ಷ ಏನಿದೆ, ನಮ್ಮೆಲ್ಲರಿಗೂ ಗೊತ್ತು, ಬುಡ ಕೆಳಗಡೆ ಇರುತ್ತೆ, ಮಣ್ಣಿಗೆ ಅಂಟ್ಕೊಂಡಿರುತ್ತೆ ಅಲ್ವಾ. ಆದ್ರೆ ಇಲ್ಲಿ ಇರುವಂತಹ ಅಶ್ವತ್ಥ ವೃಕ್ಷ ಏನಾಗಿದೆ, ಅದು ತಲೆ ಕೆಳಗಾಗಿದೆ. ಅಂದ್ರೆ ಬುಡ ಮೇಲಿದೆ,
ಅದರ ಎಲೆಗಳು, ರೆಂಬೆ ಕೊಂಬೆ ಎಲ್ಲ ಕೆಳಗಿದೆ. ಆದ್ರೆ ಅಶ್ವತ್ಥ ಮರದ ಒಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಅದು ಮರ ಇರುತ್ತಲ್ಲ ಅದನ್ನ ನಾವು ತಗೊಂಡ್ರೆ ಜಸ್ಟ್ ಲೈಕ್ ಮಿರರ್. ನೀವು ಕೆಳಗಡೆ ಹೇಗೆ ಬೇರುಗಳು ಕವಲೊಡೆದಿರುತ್ತೋ, ಸೇಮ್ ಆಸ್ ಇಟ್ ಈಸ್ ಮೇಲೂ ಸಹ ಬೇರುಗಳು ಕವಲೊಡೆದಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಅಶ್ವತ್ಥ ವೃಕ್ಷ ಏನಾಗಿದೆ, ಬುಡ ಮೇಲಾಗಿದೆ, ಕೊಂಬೆಗಳು ಕೆಳಗಿದೆ. ಇದ್ರ ಅರ್ಥ ಏನಪ್ಪಾ ಅಂತ ಅಂದ್ರೆ, ನಾವು ಅಷ್ಟೇ ಈ ಸಂಸಾರದಲ್ಲಿ ಸಿಲುಕಿ ಹಾಕಿಕೊಂಡ್ಬಿಟ್ಟಿದೀವಿ. ಸಂಸಾರ ಅಂದ್ರೆ ಸಂಸರಣ ಅಂದ್ರೆ ತಿರುಗ್ತಾ ಇರೋದು. ಇಲ್ವಲ್ಲ, ನಾನ್ ತಿರುಗೋದೇ ಇಲ್ಲ, ನಾನು ಮನೇಲೇ ಇರ್ತೀನಿ. ಇಲ್ಲ, ತಿರುಗ್ತಾನೆ ಇರ್ತೀವಿ. ಹೇಗೆ ಅಂತ ಅಂದ್ರೆ, ಒಂದು ಬಂಧನದಲ್ಲಿ ಸಿಲುಕಾಕೊಂಡ್ಬಿಟ್ಟಿದೀವಿ. ಇಲ್ಲೇ ಹುಟ್ಟು ಇಲ್ಲೇ ಸಾವು ಅನ್ನೋ ಹಾಗೆ. ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಇಲ್ಲೇ ಹುಡ್ತಾ ಇದೀವಿ, ಇಲ್ಲೇ ಸಾಯ್ತಾ ಇದೀವಿ. ಹಾಗಾಗಿ ಈ ಚಕ್ರದಲ್ಲಿ, ಈ ಬಂಧನದಲ್ಲಿ, ಚಕ್ರ ಅಂದ್ರೆ ಏನು, ತಿರುಗೋದು, ತಿರುಗ್ತಾ ಇರುತ್ತೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಅದೇ ಹುಟ್ಟು ಅದೇ ಸಾವು, ಇಲ್ಲೇ ಸಿಲ್ಕ್ ಹಾಕೊಂಡ್ಬಿಟ್ಟಿದೀವಿ. ಹಾಗಿದ್ರೆ ಸಿಲ್ಕಾಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಯ್ತಲ್ಲ, ಇದರಿಂದ ಹೇಗಪ್ಪ ಹೊರಗ್ ಬೀಳೋದು? ಈಗ ಜಾಯಿಂಟ್ ವೀಲ್ ಅಲ್ಲಿ ನಾನು ಕೂತ್ಕೊಂಡಿದೀನಿ. ಅವನು ಏನೋ ಒಂದ್ 4 ರೌಂಡ್ ಜಾಸ್ತಿ ಓಡಿಸ್ತಾನೆ ಅಂತ ಅಂದ. ಸರಿ, ನಾನು ಕೂತ್ಕೊಂಡ್ಬಿಟ್ಟೆ. ತುಂಬಾ ಖುಷಿ ಆಯ್ತು, ಕೂತ್ಕೊಂಡ್ಬಿಟ್ಟೆ. ಆದ್ರೆ ಒಂದ್ ರೌಂಡ್ ಚೆನ್ನಾಗಿತ್ತು, 2ನೇ ರೌಂಡ್ ಚೆನ್ನಾಗಿತ್ತು, 3ನೇ ರೌಂಡ್ ಚೆನ್ನಾಗಿತ್ತು, 4, 5 ತಲೆ ಸುತ್ತೋದಿಕ್ ಶುರು ಆಯ್ತು. ಆಮೇಲೆ ಬೇಡ, ನನ್ನ ಅವಸ್ಥೆ ಅವ್ಯವಸ್ಥೆ ಆಗೋಯ್ತು. ನನಗೆ ಕೆಳಗಿಳಿದ್ರೆ ಸಾಕಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಆಯ್ತು. ಸೊ ಮೊದಲನೇ ಜನ್ಮ ನಮಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಭೂಮಿ ಮೇಲಿದ್ದೀನಿ, ಹೇಳೋರಿಲ್ಲ ಕೇಳೋರಿಲ್ಲ. ಆದ್ರೆ ಈ ಎಲ್ಲ ತಿಳ್ಕೊಂಡ ಮೇಲೆ ನನಗನ್ನಿಸ್ತಿದೆ, ಇಲ್ಲ, ನಾನು ಸಹ ವಾಪಸ್ ಮನೆಗೆ ಹೋಗ್ಬೇಕು, ನನ್ನ ತಂದೆಯನ್ನ ಸೇರ್ಬೇಕು. ಬಿಕಾಸ್ ಅವನೇ ಕೊನೆಯ ತಾಣ. ಇಲ್ಲ ಅಂತಂದ್ರೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಾ ಇದ್ದೀನಿ ಅಂದ್ರೆ ಅದೇ ಜಂಜಾಟದಲ್ಲಿ ನಾನು ಸಿಲ್ಕೊಕೊಂಡ್ಬಿಟ್ಟಿದೀನಿ. ಐ ಡೋಂಟ್ ವಾಂಟ್ ದಿಸ್ ಅಲ್ವಾ? ಬೇಕಾ? ಬೇಡಪ್ಪ, ನಾನ್ ಭಗವಂತನ ಹೋಗಿ ಸೇರ್ಬೇಕು. ಯಾಕೆ ಅಂತಂದ್ರೆ ಇಷ್ಟೊಂದು ಅರ್ಥ ತಿಳ್ಕೊಂಡ ಮೇಲಂತೂ ಯಾರಿಗೂ ನಾವು ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತನೋ, ಮತ್ತೆ ಹುಟ್ಟಿ ಬಾ ಗೆಳತಿ ಅಂತನೋ ಖಂಡಿತ ಬರೆಯೋದಿಲ್ಲ. ಅವರನ್ನ ಸಾವಿನ ಸುದ್ದಿ ಕೇಳಿದ ತಕ್ಷಣ ನಮಗನ್ಸುತ್ತೆ, ಸದ್ಗತಿ ಪ್ರಾಪ್ತಿರಸ್ತು, ಹೋಗು ನೀನ ಭಗವಂತನ ಪಾದಕ್ ಸೇರ್ಕೊ, ಮತ್ತೆ ಇಲ್ಲಿ ಹುಟ್ಟು ಬರ್ಬೇಡ, ಯಾಕೆ ನೀನ್ ಸಿಲ್ಕ್ ಹಾಕೊಳ್ತೀಯ ಅಂತ. ಅದೇ ರೀತಿ ಈ ಅಶ್ವತ್ಥ ಮರ ಈ ಜಗತ್ತು ಇದ್ದ ಹಾಗೆ. ಯಾಕೆ ಇಲ್ಲಿ ಈ ಜಗತ್ತಿಗೆ ಅರಳಿ ಮರವನ್ನ ಕಂಪೇರ್ ಮಾಡ್ತಾರಪ್ಪ ಅಂದ್ರೆ, ಅದು ಅಷ್ಟೇ, ಒಂದ್ ಕ್ಷಣ ಸುಮ್ನೆ ಇರೋದಿಲ್ಲ. ಪಟ 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 ಅಂತ ಅಲ್ಲಾಡ್ತಾನೆ ಇರುತ್ತಂತೆ. ಅದ್ರ ಎಲೆಗಳು ಚಲಿಸ್ತಾನೆ ಇರುತ್ತೆ, ಸತತವಾಗಿ ಚಲಿಸುತ್ತಂತೆ. ನೀವ್ ಯಾವಾಗಾರ ನೋಡಿ, ಅದ್ರ ಎಲೆ ಅಲ್ಲಾಡ್ತಾನೆ ಇರುತ್ತೆ. ಹಾಗೇನೆ ಈ ಜಗತ್ತು ಸಹ ಚಲಿಸ್ತಾನೆ ಇರುತ್ತೆ. ಅಂದ್ರೆ ಎಲ್ಲೋ ಒಂದು ಇಲ್ಲೂ ಸಹ ಚಲನೆ ಇದೆ. ಹಾಗೆ ಇವತ್ತಿದ್ದ ಹಾಗೆ ನಾಳೆ ಅರಳಿ ಮರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಅಂದ್ರೆ, ನಮ್ಮೆಲ್ರಿಗೂ ಗೊತ್ತು, ಬೆಳಗ್ಗೆ ಹೋದಾಗ ಒಂದಷ್ಟು ಎಲೆಗಳು ಬಿದ್ದಿರುತ್ತೆ, ಸಂಜೆ ಹೋದಾಗ ಒಂದಷ್ಟು ಎಲೆಗಳು ಬಿದ್ದಿರುತ್ತೆ. ಹೌದಾ, ಖಾಲಿ ಆಗೋಯ್ತಾ ಎಲೆ ಅಂತ ಕಣ್ಣೆತ್ತಿ ನೋಡಿದ್ರೆ ಅಷ್ಟೇ ಚಿಗುರು ಸಹ ಅಲ್ಲಿ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಸೊ ಅದೇ ತರ ಈ ಭೂಮಿ ಮೇಲೂ ಅಷ್ಟೇ ಸಾಕಷ್ಟು ಜನ ನಮ್ಮನ್ನ ಬಿಟ್ಟು ಹೋಗ್ತಿರ್ತಾರೆ, ಸಾಕಷ್ಟು ಜನ ಹುಟ್ಟುತ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಊರ್ಧ್ವ ಮೂಲ ಅಂತ ಅಂದ್ರೆ ಬುಡ ಮೇಲಿದೆ. ಬುಡ ಮೇಲಿದೆ ಅಂದ್ರೆ ಏನ್ ಅರ್ಥ? ಬುಡ ಮೇಲಿದೆ ಅಂದ್ರೆ ಅದರ ಬೇರುಗಳು ಏನಾಗಿದೆ, ಅದು ತ್ರಿಗುಣಗಳಾಗಿದೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳೇ ಅದರ ಬೇರಾಗಿದೆ. ಈಗ ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ನಾವ್ ಎಲ್ಲಿಗ್ ನೀರ್ ಹಾಕ್ತಿವಿ? ನನಗ್ ಹಣ್ಣು ಬೇಕು ಅಂತ ಹಣ್ಣಿಗೆ ಏನಾದ್ರು ನೀರ್ ಹಾಕ್ತಿವ? ಇಲ್ಲ. ಅಥವಾ ಹೂ ಬೇಕು ಅಂತ ಹೂವಿಗೆ ನೀರ್ ಹಾಕ್ತಿವ? ಇಲ್ಲ. ನಾವು ಹಾಕೋದು ಬುಡಕ್ಕೆ ನೀರ್ ಹಾಕ್ತಿವಿ. ಬುಡಕ್ಕೆ ನೀರ್ ಹಾಕಿದ್ರೆ ಮರದ ತುದಿಯವರೆಗೆ ನೀರು ತಲುಪಿಸುವ ಭಾರ ಬೇರಿನದ್ದಾಗಿರುತ್ತೆ ಅಲ್ವಾ? ನಾವು ಸೈನ್ಸ್ ಅಲ್ಲಿ ಓದ್ಬಿಟ್ಟಿದೀವಿ, ಮಣ್ಣಿನಲ್ಲಿ ಬೇರಿರುತ್ತೆ. ಆ ಬೇರಿರೋ ಜಾಗಕ್ಕೆ ನಾವು ನೀರ್ ಹಾಕಿದ್ರೆ ಅಥವಾ ಪೌಷ್ಟಿಕಾಂಶಗಳೆಲ್ಲ ಹಾಕಿದ್ರೆ, ಗೊಬ್ಬರಗಳು ಹಾಕಿದ್ರೆ ಆ ಬೇರು ಎಷ್ಟು ಸುಂದರವಾಗಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಅದೆಲ್ಲ ತಾನು ಇಟ್ಕೊಳ್ಳೋದಿಲ್ಲ.
ಅದನ್ನ ಹೀರಿ ಆ ಮರದ ತುದಿಯ ಚಿಗುರಿನವರೆಗೆ ಸಂಪೂರ್ಣವಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಾವು ಮಾನವರು ಯಾವಾಗ ಭಗವಂತನಿಗೆ ನಾವು ಪೂಜೆ ಪುನಸ್ಕಾರ ಅಥವಾ ಅವನನ್ನ ನೆನಪಿಸ್ಕೊಳ್ತೀವೋ, ಅವನು ನಮಗೆ ಯಾವಾಗ ಏನು ಹೇಗೆ ಬೇಕು ಎಲ್ಲಾ ದೇವತೆಗಳಿಗೂ ಸಹ ಸಮಾನವಾಗಿ ಅವರವರ ಫಲವನ್ನ ಕೊಡುವುದಕ್ಕೆ ಅವನು ಆಜ್ಞೆಯನ್ನ ಕೊಡ್ತಾನೆ. ಯಾಕೆಂದ್ರೆ ನಾವೀಗ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. 3 ಗುಣ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಆ ದುರ್ಗಾದೇವಿಯರಿಗೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಬೇಡ ಇವರಿಗೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಎಲ್ಲವನ್ನ ತೆಗೆದು ಹಾಕು ಅಂತ. ಆಗ ಆ ದೇವಿಯರು ನಮಗೆ ಅನುಗ್ರಹ ಮಾಡ್ತಾರೆ. ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಅನುಗ್ರಹ ಮಾಡ್ತಾರ? ಇಲ್ಲ. ಎಲೆಗೆ ಆಹಾರ ಆ ಉತ್ಪತ್ತಿ ಮಾಡೋ ಶಕ್ತಿ ಇದೆ. ಆದ್ರೆ ಆಹಾರ ಉತ್ಪತ್ತಿ ಮಾಡ್ಬೇಕು ಅಂದ್ರೂ ಬೇರಿನಿಂದ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹೋದ್ರೆ ಮಾತ್ರ ಸಾಧ್ಯ. ಅದೇ ರೀತಿ ಇಲ್ಲಿ ದೇವಿಯರು ಅಷ್ಟೇ ನಮಗೆ ಆ ತ್ರಿಗುಣಗಳಿಂದ ನಮಗೆ ಬಿಡುಗಡೆಯನ್ನ ಕೊಡಬೇಕು ಅಂದ್ರೂ ಸಹ ಭಗವಂತನ ಅನುಗ್ರಹ ಬೇಕು. ವಿಷ್ಣುವಿಗೆ ಪೂಜೆ ಮಾಡಿದ್ರೆ ಎಲ್ಲ ದೇವರಿಗೂ ಪೂಜೆ ಮಾಡಿದ ಹಾಗೆ. ಹೇಗೆ ಒಂದು ಹನಿ ನೀರು ಭೂಮಿ ಮೇಲೆ ಬಿದ್ದಿದ್ದು ಸಾಗರಕ್ಕೆ ಹೋಗಿ ಸೇರುತ್ತೋ ಹಾಗೆ ಪ್ರತಿಯೊಂದು ನಮಸ್ಕಾರವೂ ಸಹ ನನ್ನ ನಾರಾಯಣನಿಗೆ ಅಂತ ಹೇಳ್ತಾ ಹೋಗ್ತಾರೆ. ಗಿಡಕ್ಕೆ ಬೇರು ತುಂಬಾ ಮುಖ್ಯ. ಹಾಗಂತ ನಾನು ಗಿಡವನ್ನ ಬೇರೆ ಮಾಡ್ಬಿಟ್ಟು ಬೇರನ್ ಮಾತ್ರ ಇಟ್ಕೊಂಡು ದಿನ ಬೇರಿಗೆ ನೀರ್ ಹಾಕ್ತೀನಿ ಅಂತ ಅಂದ್ರೆ ಆಗತ್ತಾ? ಇಲ್ಲ. ಗಿಡದ ಜೊತೆ ಬೇರು ಅಂಟಿರ್ಬೇಕು. ಆ ಬೇರಿಗೆ ನಾನು ನೀರ್ ಹಾಕಿದಾಗ ಆ ಗಿಡ ಚಿಗುರುತ್ತಾ ಹೋಗುತ್ತೆ. ಹಾಗೇನೆ ಇಲ್ಲೂ ಹೇಳ್ತಾ ಹೋಗ್ತಾರೆ, ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭುಗವ್ಯಯ. ಭಗವಂತ ನೀನೇ ಎಲ್ಲ ಕಣೋ, ನೀನೇ ಪ್ರತಿಯೊಬ್ಬರನ್ನ ರಕ್ಷಣೆ ಮಾಡ್ತೀಯ, ನಿನ್ ಬಿಟ್ರೆ ಇನ್ಯಾರು ಇಲ್ಲ. ಈ ಸಂಸಾರ ಅನ್ನೋದು ಏನು ಅಂತ ನೋಡೋದಾದ್ರೆ, ಸಂಸಾರ ಅನ್ನೋದು ಇಟ್ ಈಸ್ ಜಸ್ಟ್ ಲೈಕ್ ಎ ಸ್ಕೂಲ್ ಫಾರ್ ಅಸ್. ಯಾಕೆ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ? ನಮ್ಗೇನಾದ್ರು ಹೊಟ್ಟೆವ್ರಿನ ಮಕ್ಳು ಕಂಡ್ರೆ? ಖಂಡಿತ ಇಲ್ಲ. ಮಕ್ಳಿಗೆ ಚೆನ್ನಾಗಿರ್ಬೇಕು ಅಂತ ಸ್ಕೂಲಿಗೆ ಸೇರ್ಸೋದು ಕಣ್ರಿ. ನೀವೇನ್ ಹೇಳ್ತೀರಾ? ನೀವು ಏನ್ ಮಾತಾಡ್ತಾ ಇದ್ದೀರಾ? ನಾನು ಇಡೀ ಊರಲ್ಲೆಲ್ಲ ತುಂಬಾ ಹೆಚ್ಚು ಕಮ್ಮಿ PhD ಮಾಡ್ದಂಗೆ ಪ್ರತಿಯೊಂದು ಸ್ಕೂಲಿನ ಬಗ್ಗೆ ತಿಳ್ಕೊಂಡು ನನ್ನ ಶಕ್ತಿ ಮೀರಿ ಕೆಲವೊಮ್ಮೆ ತಂದೆ ತಾಯಿ ಹ್ಯಾಟ್ಸ್ ಆಫ್ ಅವರಿಗೆ, ಪಾಪ ಒಡವೆಗಳನ್ನ ಮಾರಿ ಅವರ ಆಸೆಗಳನ್ನೆಲ್ಲ ಆ ಚಿವುಟಿ ಹಾಕಿ ಮಕ್ಕಳನ್ನ ತುಂಬಾ ಒಳ್ಳೆ ಸ್ಕೂಲಿಗೆ, ತುಂಬಾ ಸ್ಟ್ರಿಕ್ಟ್ ಆಗಿರೋ ಸ್ಕೂಲಿಗೆ, ಚೆನ್ನಾಗಿರೋ ಸ್ಕೂಲಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಮಗು ಸ್ಕೂಲಿಗೆ ಹೋಗ್ಬೇಕು, ಒಳ್ಳೆ ಬುದ್ಧಿ ಕಲಿಬೇಕು, ಅದು ಒಳ್ಳೇದಾಗಿ ನಮ್ಮ ಮನೆಗೆ ಕೀರ್ತಿಯನ್ನ ತರಬೇಕು. ರೈಟ್? ಅದೇ ತರ ಇಲ್ಲಿ ಭಗವಂತ ನಮಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಸಂಸಾರಕ್ಕೆ ಕಳಿಸಿದಾನೆ. ಸಂಸಾರದ ಬಂಧನದಲ್ಲಿ ನಮಗೆ ಸಿಲ್ಕ್ ಹಾಕೊಂಡಿದ್ದಾನೆ. ಈ ಸಂಸಾರದ ಬಂಧನದಲ್ಲಿ ನಾವು ಸಿಲ್ಕ್ ಹಾಕೊಂಡಿದೀವಿ ಅಂದ್ರೆ ಅದು ವಿಷ್ಣುವಿನ ಆಸೆಯಿಂದ, ವಿಷ್ಣುವಿನ ಪ್ರೀತಿಯಿಂದ. ಇವತ್ತು ಯಾರೋ ನನಗೆ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ, ನನ್ನ ಮಗಳಾಗಿ ಸಿಕ್ಕಿದ್ದಾರೆ, ನನ್ನ ಅತ್ತೆಯಾಗಿ ಸಿಕ್ಕಿದ್ದಾರೆ, ನನ್ನ ಚಿಕ್ಕಮ್ಮನಾಗಿ ಸಿಕ್ಕಿದ್ದಾರೆ, ನನ್ನ ದೊಡ್ಡಮ್ಮನಾಗಿ ಸಿಕ್ಕಿದ್ದಾರೆ, ನನ್ನ ಸ್ನೇಹಿತೆಯಾಗಿ ಸಿಕ್ಕಿದ್ದಾರೆ. ಯಾರೇ ಇರ್ಬೋದು. ನಾನು ಒಬ್ರನ್ನ ಪ್ರೀತಿಸ್ತೀನಿ, ಅವರು ನನ್ನನ್ನ ಪ್ರೀತಿಸ್ತಾರೆ ಅಂತ ಅಂದ್ರೆ ಅದಕ್ಕೆ ಕೇವಲ ಕಾರಣ ಭಗವಂತ ವಿಷ್ಣು. ಅಂದ್ರೆ ಅವನು ಆಸೆ ಪಟ್ಟು ನಮ್ಮನ್ನ ಈ ಸಂಸಾರದಲ್ಲಿ ಸಿಕ್ಕಾಕೊಟ್ಟಿದ್ದಾನೆ. ಯಾಕೆ? ನಾನ್ ಪಾಠವನ್ನ ಕಲಿಬೇಕು. ಭಗವಂತ ನೀನ್ ಬೇಡ ಅಂದ್ರೆ ಈ ಸಂಸಾರದಲ್ಲಿರೋರು ಯಾರು ಬೇಡ, ನೀನೇ ಬೇಕು ಅಂತ ಮಗು ಅಳಲಿ ಅಂತ. ಹಾಗೇನೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಅಂದ್ರೆ, ಅಶ್ವತ್ಥಂ ಪ್ರಾಹುರವ್ಯಯಂ. ಪ್ರಾಹುರವ್ಯಯಂ ಅಂತ ಅಂದ್ರೆ ನಾಶರಹಿತವಾದ ಪ್ರಪಂಚ ಇದು. ಇಲ್ಲ, ನೀವೇ ಹೇಳಿದ್ರಿ 14 ಲೋಕಗಳು ಸಹ ನಾಶ ಆಗತ್ತೆ, ವೈಕುಂಠ ಮಾತ್ರ
ಶಾಶ್ವತವಾದ ಲೋಕ ಅಂತ. ಈಗ ನೋಡಿದ್ರೆ ಪ್ರಾಹುರವ್ಯಯಂ ಅಂದ್ರೆ ಈ ಪ್ರಪಂಚನೂ ನಾಶರಹಿತ ಅಂತ ಹೇಳ್ತಾ ಇದ್ದೀರಲ್ಲ. ಈ ಪ್ರಪಂಚ ನಾಶರಹಿತ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ಸಹ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪವಾಗಿ ಭಗವಂತನ ಉದರವನ್ನ ತಲುಪುತ್ತೆ. ಮತ್ತೆ ಸೃಷ್ಟಿಯ ಕಾಲದಲ್ಲಿ ಸ್ಥೂಲ ರೂಪವನ್ನ ಪಡಿತಾ ಹೋಗತ್ತೆ. ಅಂದ್ರೆ ಇವತ್ತು ಈ ಪ್ರಪಂಚ ನಾಶ ಆಯ್ತು, ಈ ಭೂಮಿ ಪ್ರಳಯದಲ್ಲಿ ನಾಶ ಆಯ್ತು, ಮತ್ತೆ ಈ ಭೂಮಿ ಸೃಷ್ಟಿ ಆಗತ್ತೆ. ಈ ಸೃಷ್ಟಿ ಆದ್ಮೇಲೆ ಮತ್ತೆ ಪ್ರಳಯ ಆಗತ್ತೆ, ಪ್ರಳಯ ಸೃಷ್ಟಿ, ಸೃಷ್ಟಿ ಪ್ರಳಯ, ಹೀಗೆ ನಿರಂತರವಾಗಿರುತ್ತೆ. ಹಾಗಾಗಿ ಇದು ನಾಶರಹಿತ. ನಾನು ಈ ಭೂಮಿ ಮೇಲೆ ಇದೀನಿ ಅಂದ್ರೂ ಅಷ್ಟೇ, ಇಲ್ಲೇ ಹುಟ್ಟು ಇಲ್ಲೇ ಸಾವು. ನಾನು ಹುಟ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಹುಟ್ತಾ ಇದ್ದೀನಿ. ನನಗೂ ಮರ್ತ್ ಹೋಗ್ಬಿಟ್ಟಿದೆ. ಯಾರೋ ಇಲ್ಲಿ ಪೂಜೆ ಮಾಡಿದ್ರೆ ಒಂದು ಮನೆ ಸಿಕ್ಕತ್ತೆ, ಕಾರ್ ಸಿಕ್ಕತ್ತೆ, ಒಡವೆ ಸಿಕ್ಕತ್ತೆ, ಪ್ರೀತಿ ಸಿಕ್ಕತ್ತೆ ಅಂತೆಲ್ಲ ಅಂದ್ರು. ಹಾಗಾಗಿ ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಾ ಇದ್ದೀನಿ. ಮರ್ತ್ ಬಿಟ್ಟಿದ್ದೀನಿ ನನ್ನ ತಂದೆ ಮನೇಲಿ ಕಾಯ್ತಾ ಇದ್ದಾನೆ ಅಂತ. ಸೊ ಇದನ್ನ ಬಿಡಬೇಕು ಅಂತ ಅಂದ್ರೆ ನನಗೂ ಗೊತ್ತು, ಈ ತ್ರಿಗುಣಗಳಿಂದ ನನಗೆ ಮುಕ್ತಿ ಸಿಕ್ಕಾಗ ಮಾತ್ರ ನಾನು ನನ್ನ ತಂದೆಯ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಎಗೈನ್ ಇದೇ ಸೀರೆ ಬೇಕು, ಇದೇ ಗಂಡ ಬೇಕು, ಇದೇ ಮನೆ ಬೇಕು, ಇದೇ ಮಕ್ಳು ಬೇಕು. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ, ಚಂದಾನ್ಸಿ ಯಸ್ಯ ಪರ್ಣಾನಿ. ಈ ಜಗತ್ತಿನಲ್ಲಿ ಸಿಲುಕಿ ಹಾಕಿಕೊಂಡು ಹೊರಬರುವುದು ತುಂಬಾ ಕಷ್ಟ. ಯಸ್ಯ ಪರ್ಣಾನಿ, ಛಂದಾಂಸಿ ಅಂತ ಅಂದ್ರೆ ವೇದಗಳೇ ಈ ಜಗತ್ತಿನ ಎಲೆಗಳಾಗಿದೆ. ಒಂದು ಗಿಡ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಎಲೆ ತುಂಬಾ ಮುಖ್ಯ. ಅದೇ ರೀತಿ ಭಗವಂತನನ್ನ ನಾನು ತಿಳಿಬೇಕು ಅಂದ್ರೆ ವೇದಗಳು ಬಹಳ ಮುಖ್ಯ. ವೇದಗಳು ಅಂತ ಅಂದ್ರೆ ಬರೀ ವೇದಗಳು ಅಷ್ಟೇ ಅಲ್ಲ, 4 ವೇದಗಳು ಏನಿದೆ ಅದಷ್ಟೇ ಅಲ್ಲ. ಇಲ್ಲಿ ಹೇಳ್ತಾ ಇರೋದು ವೇದಗಳು ಅಂದ್ರೆ ಪುರಾಣಗಳು, ಭಗವದ್ಗೀತೆ, ಭಾಗವತ, ಭಗವಂತನ ಬಗ್ಗೆ ಚಿಂತನೆ ಎಲ್ಲವುದೂ ಸಹ. ಯಾವಾಗ ನಾನು ನನ್ನ ಭಗವಂತನನ್ನ ತಿಳಿತೀನೋ, ಸೊ ಆಗ ನಾನು ಒಳ್ಳೆ ಕರ್ಮವನ್ನ, ಸುಕರ್ಮವನ್ನ ಮಾಡೋದಿಕ್ಕೆ ಸಾಧ್ಯ, ಧರ್ಮ ಕಾರ್ಯವನ್ನ ಮಾಡೋದಿಕ್ಕೆ ಸಾಧ್ಯ. ನಾನು ಯಾವಾಗ ಧರ್ಮ ಕಾರ್ಯವನ್ನ ಮಾಡ್ತೀನೋ, ಎಸ್ತಂ ವೇದಸ ವೇದವಿತ್ ಅಂತ ಅಂದ್ರೆ, ಈ ಬೇರುಗಳು ತ್ರಿಗುಣಗಳು ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಲ್ವಾ. ಆದ್ರೆ ಬೇರು ಹಂಗೆ ಇದ್ರೆ, ಬರೀ ಬೇರೆ ಇದ್ರೆ ಬೆಳೆಯುತ್ತಾ ಅಂತ ನೋಡೋದಿದ್ರೆ ಇಲ್ಲ ರೀ. ಆ ಬೇರುಗಳೆಲ್ಲ ಏನಾಗ್ಬೇಕಪ್ಪ ಅಂದ್ರೆ ಮಣ್ಣಿಗೆ ಚೆನ್ನಾಗಿ ಅಂಟ್ಕೊಂಡಿರ್ಬೇಕು ಅಲ್ವಾ. ಯಾಕೆ ಅಂಟ್ಕೊಂಡಿರ್ಬೇಕಪ್ಪ ಅಂದ್ರೆ ಆ ಮಣ್ಣೆ ಭಗವಂತ. ಭಗವಂತ ಮಣ್ಣಿನ ಹಾಗೆ ಆ ಬೇರನ್ನ ಏನ್ ಮಾಡ್ತಾನೆ, ಗಟ್ಟಿಗೆ ಹಿಡಿತಾನೆ. ಬರೀ ಬೇರಿದ್ರೆ ಮರ ಗಟ್ಟಿಯಾಗಿರುತ್ತಾ ಅಂದ್ರೆ ಇಲ್ಲ. ಬೇರಿದ್ದು ರೆಂಬೆ, ಕೊಂಬೆ, ಹಣ್ಣು, ಹೂವು ಎಲ್ಲ ಇದ್ರೂ ಮರ ಬಿದ್ದು ಹೋಗುತ್ತೆ. ಯಾಕೆ ಬಿದ್ದು ಹೋಗುತ್ತೆ? ಆ ಮರಕ್ಕೆ ಮಣ್ಣು ಗಟ್ಟಿಯಾಗಿ ಹಿಡಿದಿರ್ಲಿಲ್ಲ. ಆ ಬೇರುಗಳೆಲ್ಲ ಮಣ್ಣನ್ನು ಗಟ್ಟಿಗೆ ಹಿಡಿಬೇಕು, ಅದು ಆಳವಾಗಿ ಬೇರೂರ್ಬೇಕು. ಆಗ ಮಾತ್ರ ಆ ಮರ ಗಟ್ಟಿಗಿರುತ್ತೆ ಅಲ್ವಾ. ಆ ಮಣ್ಣು ಯಾವ್ದಪ್ಪ ಅಂದ್ರೆ ಭಗವಂತ, ಆ ಬೇರುಗಳು ಯಾವ್ದಪ್ಪ ಅಂದ್ರೆ ಗುಣ, ಹಾಗೇನೆ ಆ ಎಲೆಗಳೇ ವೇದಗಳು. ಯಾವಾಗ ನಾನು ಮಣ್ಣಿನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ತೀನಿ ಅಂದ್ರೆ, ಒಬ್ಬ ರೈತ ಹೇಗೆ ನಾನು ಇದು ಯಾವ ಮಣ್ಣು, ಇಲ್ಲಿ ನಾನು ಯಾವ ಬೆಳೆಯನ್ನ ಹಾಕಬಹುದು, ಅಥವಾ ಇಲ್ಲಿ ಒಂದು ಮರ ಗಟ್ಟಿಯಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಪೌಷ್ಟಿಕಾಂಶಗಳು ಕೊಡಬೇಕು ಅಂತ ಹೇಗೆ ಒಬ್ಬ ರೈತನಿಗೆ ಗೊತ್ತಾಗುತ್ತೋ, ಹಾಗೆ ನಾನು ಮನುಷ್ಯನಾಗಿ ಯಾವಾಗ ನಾನು ಭಗವಂತನನ್ನ ತುಂಬಾ ಚೆನ್ನಾಗಿ ತಿಳ್ಕೊಳ್ತೀನಿ, ಯಾವಾಗ ನನಗೆ ಅವನ ಅರಿವು ಬರ್ತಾ ಹೋಗುತ್ತೆ, ಆಗ ಆ ಬೇರುಗಳಿಂದ ನನಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಗುಣಗಳಿಂದ ನನಗೆ ಮುಕ್ತಿ ಸಿಕ್ಕತ್ತೆ. ಹೌದು, ನನ್ನ ಗುಣಗಳು ಭಗವಂತನನ್ನ ಹಿಡ್ಕೊಂಡಿರ್ಬೇಕು. ಆದ್ರೆ ನಾನು ಭಗವಂತನನ್ನ ಸೇರ್ಬೇಕು ಅಂದ್ರೆ ಆ ತ್ರಿಗುಣಗಳಿಂದ ಹೊರ ಬರ್ಬೇಕು. ಯಾವಾಗ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಅಂದ್ರೆ, ಆ ಎಲೆಗಳು ವೇದವಾಗಿ, ನಾನು ಹೇಳದ್ನಲ್ಲ, ಒಂದು ಗಿಡ ತುಂಬಾ ಚೆನ್ನಾಗಿದೆ, ಗಿಡ ಹಣ್ಣು ಚೆನ್ನಾಗಿ ಬೀಳ್ತಿದೆ, ಹೂ ಚೆನ್ನಾಗಿ ಬಿಡ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಎಲೆಗಳಲ್ಲಿ
ಆಹಾರ ಕ್ರಿಯೆ ಚೆನ್ನಾಗಿ ನಡೀತಾ ಇದೆ ಅಂತ ಅಲ್ವಾ? ನಮ್ಮೆಲ್ರಿಗೂ ಗೊತ್ತು ಗಿಡದಲ್ಲಿ ಎಲೆಗಳಿಂದನೇ ಆಹಾರ ಪ್ರೊಡ್ಯೂಸ್ ಆಗೋದು ಅಂತ. ಹಾಗಿದ್ರೆ ಭಗವಂತನನ್ನ ಹೋಗಿ ಸೇರೋದು ಹೇಗೆ? ಇಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳ್ತಾನೆ, ಬೇರುಗಳು ಮೇಲಿದ್ದು ರೆಂಬೆ ಕೊಂಬೆಗಳೆಲ್ಲ ಕೆಳಗಿರುತ್ತೆ. ಹಾಗೆ ಇದು ಅವಿನಾಶಿನಿಯಾದ ಅಶ್ವತ್ಥ ವೃಕ್ಷ ಆಗಿದೆ. ಅದರ ಎಲೆಗಳು ವೇದ ಮಂತ್ರಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಮರಗಳನ್ನ ತಿಳಿದಾಗ ಮಾತ್ರ ನಾನು ಭಗವಂತನನ್ನ ತಿಳಿಯೋದಿಕ್ಕೆ ಸಾಧ್ಯ. ಈ 2ನೇ ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಅಧಶ್ಚೋದ್ರಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಶ್ವತ್ಥಮೂಲ ಅನನುಸಂದದಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಥ ಕೆಳಗಿನ ಮುಖವಾಗಿ, ಚಾಕೂಡ ಊರ್ಧ್ವಂ ಮೇಲ್ಮುಖವಾಗಿ, ಪ್ರಸ್ತುತಾಸ ಅಂದ್ರೆ ವಿಸ್ತರಿಸಿವೆ, ತಸ್ಯ ಅದರ, ಶಾಖಾಹ ಕೊಂಬೆಗಳು, ಗುಣಾಹ ಪ್ರಕೃತಿ ಗುಣಗಳಿಂದ, ಪ್ರವೃದ್ಧ ಬೆಳೆದಿವೆ, ವಿಷಯ ಇಂದ್ರಿಯ ವಿಷಯಗಳೆಂಬ, ಪ್ರವಾಲ ಕುಡಿಗಳಿದೆ. ಅಥ ಕೆಳಮುಖವಾಗಿ, ಚ ಮತ್ತು ಮೂಲಾನಿ ಬೇರುಗಳು, ಅನುಸಂತತಾನಿ ವಿಸ್ತರಿಸಿವೆ, ಕರ್ಮಕ್ಕೆ, ಅನುಬಂಧಾನಿ ಬದ್ಧವಾದ, ಮನುಷ್ಯಲೋಕೆ ಮಾನವ ಸಮಾಜದ ಪ್ರಪಂಚದಲ್ಲಿ. ಅಂದ್ರೆ ಅಧಶ್ಚೋದಮ ಪ್ರಸೃತಾಸ್ತಸ್ಯ ಶಾಖಾಹ, ಮೇಲೆ ಕೆಳಗೆ ಹರಡಿಕೊಂಡಿದೆ. ಅಂದ್ರೆ ಈ ಬೇರುಗಳೆಲ್ಲ ಏನ್ ಮಾಡಿದೆ, ಮೇಲ್ ಹರಡ್ಕೊಂಡ್ಬಿಟ್ಟಿದೆ, ಆ ಎಲೆಗಳೆಲ್ಲ ಕೆಳಗಿದೆ. ಯಾಕೆ ಹೀಗಿದೆಯಪ್ಪ ಅಂತ ನೋಡೋಣ ಅಂದ್ರೆ, ಗುಣಪ್ರವೃದ್ಧ ವಿಷಯ ಪ್ರವಾಲಾಹ, ಗುಣದಿಂದ ಚೆನ್ನಾಗಿ ಬೆಳೆದಿದೆ. ಗುಣಗಳು ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ, ತ್ರಿಗುಣಗಳು, ರಜೋಗುಣ, ತಮೋಗುಣ, ಸಾತ್ವಿಕ ಗುಣದಿಂದ ನಾವೇನ್ ಮಾಡ್ಬಿಟ್ಟಿದೀವಿ, ಸಿಕ್ಕಾಕೊಂಡ್ಬಿಟ್ಟಿದೀವಿ, ಚೆನ್ನಾಗಿ ದಷ್ಟ ಪುಷ್ಟವಾಗಿ ಬೆಳ್ಕೊಂಡ್ಬಿಟ್ಟಿದೀವಿ. ನಮಗೂ ಗೊತ್ತು, ನಮ್ಮಲ್ಲೆಲ್ಲ ತಮೋಗುಣನೇ ಜಾಸ್ತಿ, ರಜೋಗುಣನೇ ಜಾಸ್ತಿ. ಸಾತ್ವಿಕ ಗುಣ ಅನ್ನೋದಂತೂ ಇಲ್ವೇ ಇಲ್ಲ. ಇದ್ರೂ 1% 2% ಇದೆ ಅಲ್ವಾ? ನಾನು ನಂದು, ನಂದ್ ಯಾಕೆ ತಗೊಂಡೆ, ನಂದ್ ಯಾಕೆ ಮಾಡ್ದೆ, ಕೋಪ, ಸಿಟ್ಟು. ಇದಕ್ಕೆ ಕೋಪ ಸಿಟ್ಟು ಯಾಕೆ ಬರುತ್ತೆ ಅಂತಾನು ಭಗವಂತ ಸುಂದರವಾಗಿ ಮೊದ್ಲೇನೆ ಆನ್ಸರ್ ಮಾಡ್ಬಿಟ್ಟಿದ್ದಾನೆ. ಯಾವಾಗ ನನ್ನ ಆಸೆಗಳು ಈಡೇರೋದಿಲ್ಲ, ಅದೆಲ್ಲ ನನ್ನ ಕೋಪವಾಗಿ ಬರುತ್ತೆ. ಅದಕ್ಕೆ ಆಸೆನೇ ಇಟ್ಕೋಬೇಡ ಅಂತ ಎಷ್ಟು ಸುಂದರವಾಗಿ ಹೇಳ್ದ. ಹಾಗೆ ಇಲ್ಲೂ ಹೇಳ್ತಾ ಇದ್ದಾನೆ, ಗುಣದಿಂದ ತುಂಬಾ ಚೆನ್ನಾಗಿ ಬೆಳೆದಿದೆ. ವಿಷಯ ಪಾರ್ಥ ವಿಷಯಗಳೇ ಇಲ್ಲಿ ಏನಾಗಿದೆ, ಚಿಗುರಾಗಿದೆ. ಅಂದ್ರೆ ಒಂದು ಮರ ಚೆನ್ನಾಗಿ ಬೆಳಿಬೇಕು, ಹಣ್ಣೆಲ್ಲ ಬೆಳಿಬೇಕು ಅಂತ ಅಂದ್ರೆ ಕೆಲವೊಮ್ಮೆ ಚಿಗುರುಗಳು ಬರುತ್ತೆ. ಆ ಚಿಗುರು ರುಚಿ ಇದೆ ಅಂತ ನಾವೇನ್ ಮಾಡ್ಬಿಡ್ತೀವಿ, ಚಿಗುರನ್ನೇ ಕಟ್ ಮಾಡ್ತಾ ಇದ್ರೆ ಬರುತ್ತಾ ಗಿಡ ಚೆನ್ನಾಗಿ? ಇಲ್ಲ. ಉದಾಹರಣೆ ಅಫ್ಕೋರ್ಸ್, ಟೀ ಗಿಡನ ನೋಡಿದಾಗ ಅಲ್ಲಿ ಚಿಗುರು ಬರ್ತಿರುತ್ತೆ, ಅದನ್ನ ತೆಗಿತಾ ಇರ್ತಾರೆ. ಯಾಕೆ ಅಂದ್ರೆ ಆ ಚಿಗುರೇ ಅಲ್ಲಿ ಮೂಲ. ಆದ್ರೆ ಒಂದು ಸೀಬೆ ಹಣ್ಣೋ ಅಥವಾ ಒಂದು ಮಾವಿನ ಹಣ್ಣು ಮರದಲ್ಲೋ ನಾನು ಚಿಗುರು ಬಂದಾಗೆಲ್ಲ ಚಿವುಟ್ತಾ ಇದ್ರೆ ನಿಮಗೆ ಹೂವೆಲ್ಲಿಂದ ಚಿಗುರುತ್ತೆ, ಹಣ್ಣೆಲ್ಲಿಂದ ಬರುತ್ತೆ? ಎಲ್ಲಾ ದೇವತೆಗಳು ಸಹ ಮನುಷ್ಯರು, ಎಲ್ಲಾ ದೇವತೆಗಳು ಮನುಷ್ಯರು ಎಲ್ಲರೂ ಸಹ ಈ ಮರದ ರೆಂಬೆ ಕೊಂಬೆಗಳ ಹಾಗೆ ಇದ್ದಾರೆ. ಹಾಗೆ ಚಿಗುರು ಕಿತ್ರೆ ಹಣ್ಣನ್ನ ನಾವೇನ್ ಮಾಡ್ತೀವಿ, ಕಳ್ಕೊಳ್ತಾ ಹೋಗ್ತೀವಿ. ಯಾಕೆ ಅಂತ ಅಂದ್ರೆ ಗುಣಪ್ರವೃತ್ತ ವಿಷಯ ಪ್ರವಾಲಾಹ. ನನಗ್ ಬೇಕಾಗಿರೋದು ಆ ಮರದಿಂದ ಹಣ್ಣು. ಅಂದ್ರೆ ನಾನು ಭಗವಂತನನ್ನ ಹೋಗಿ ಸೇರ್ಬೇಕು ಅಂದಾಗ ನಾನು ಇಲ್ಲೇ ಆಸೆಗಳು ಅನ್ನೋ ಚಿಗುರನ್ನ ಚಿಗುರಿಸ್ಕೊಳ್ತಾ ಇದ್ರೆ ನೀನು ಹೇಗೆ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಹಣ್ಣು ತುಂಬಾ ಮುಖ್ಯ. ಸೊ ನಾನು ಆ ಚಿಗುರನ್ನ ಕೀಳ್ಬಾರದು, ಅದನ್ನ ಬೆಳೆಯಕ್ ಬಿಡಬೇಕು. ಹಣ್ಣಿಗಾಗಿ ನಾನು ಕಾಯ್ಬೇಕು. ಹಾಗಾಗಿ ಎಲ್ಲ ಆಸೆಗಳನ್ನ ನಾನು ಬಿಡ್ತಾ ಹೋಗ್ಬೇಕು. ನಾನು ಅದಕ್ಕೆ ಹೇಳಿದ್ದು, ಆಸೆಗಳನ್ನ ನಾವು ಜೀವಂತವಾಗಿರೋದು ಇರ್ಬೇಕಾದ್ರೆ ಬಿಟ್ಬಿಟ್ರೆ ಅದೇ ಮುಕ್ತಿ. ನನಗೆ ಇದು ಬೇಕು, ಅದು ಬೇಕು, ಸಿಕ್ಕ್ರೆ ಸಂತೋಷ, ಸಿಕ್ಕ್ರೆ ಅಯ್ಯೋ ನಂಗೆ ಬೇಡಪ್ಪ ಅಂತ ವಾಪಸ್ ಕಳಿಸ್ತೀನಿ ಅಂತ ಅಲ್ಲ. ಆದ್ರೆ ನನ್ಗೆ ಬೇಕು ಅಂತ ನಾನು ಏನನ್ನೂ ಆಸೆ ಪಡೋದಿಲ್ಲ. ಯಾಕೆ ಅಂತ ಅಂದ್ರೆ ಭಗವಂತ ಅನ್ನುವಂತಹ ರುಚಿಯಾದ ಹಣ್ಣೇ ನನಗೆ ಬೇಕಾಗಿರುವಾಗ ಇದೆಲ್ಲ ಯಾಕೆ?
ಈ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂದ್ರೆ, ಅಧಶ್ಚ ಮೂಲಾನನುಸಂದಧಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಈ ಕರ್ಮದಿಂದ ಸಿಲುಕ್ ಹಾಕೊಂಡ್ಬಿಟ್ಟಿದ್ದಾನೆ. ಕರ್ಮ ಮಾಡು ಅಂತ ನಾನು ಭೂಮಿಗೆ ಕಳ್ಸಿದೆ ನಿನಗೆ. ಹೌದು, ನೀನ್ ಕರ್ಮ ಮಾಡ್ಲೇಬೇಕು ಅಂದ್ರೆ ಕೆಲಸ ಮಾಡ್ಲೇಬೇಕು. ಆದ್ರೆ ಅವನೇನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಆ ಕರ್ಮದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾಕೆ ಕರ್ಮದಲ್ಲಿ ಸಿಕ್ಕಾಕೊಂಡಿದ್ದಾನಪ್ಪ ಅಂದ್ರೆ ಗುಣಗಳಿಂದ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ದೇಶ, ನನ್ನದು, ನನ್ನದು, ನಂದು, ನಾನೇ, ನಾನಿಲ್ಲ ಅಂದ್ರೆ ಆಗೋದೇ ಇಲ್ಲ. ಆದ್ರೆ ಮರೆತು ಬಿಡ್ತೀವಿ, ಆಕಾಶದಲ್ಲಿ ಅಷ್ಟೊಂದು ನಕ್ಷತ್ರ ಇದೆ ಅಲ್ವಾ? ಒಂದು ನಕ್ಷತ್ರ ಕೆಳಗಡೆ ಬಿದ್ರೆ ಆಕಾಶಕ್ಕೇನು ಲಾಸ್ ಇಲ್ಲ. ಲಾಸ್ ಇದೆಯಾ? ಇಲ್ಲ. ಹಾಗೆ ಈ ಭೂಮಿ ಮೇಲೂ ಲಕ್ಷಾಂತರ ಕೋಟ್ಯಾಂತರ ಮಂದಿ ಇದ್ದಾರೆ. ಇದರಲ್ಲಿ ಇವತ್ತು ನಾನು ಮೈನಸ್ ಆದ್ರೆ ಯಾರಿಗೂ ಎಫೆಕ್ಟ್ ಇಲ್ಲ ಕಣ್ರಿ. ನಾವ್ ಅನ್ಕೊಂತಾ ಇದೀವಿ ಅಷ್ಟೇ, ಅಯ್ಯೋ ಇಲ್ಲಪ್ಪ, ನಾನಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ನಾನಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಇದಕ್ಕೆ ಒಂದು ಸುಂದರವಾದ ಕತೆ. 4 ಜನ ಗೆಳತಿಯರಿರ್ತಾರೆ. ಆ 4 ಜನ ಗೆಳತಿಯರು ಟ್ರಿಪ್ ಹೋಗೋಣ ಅಥವಾ ಶಾಪಿಂಗ್ ಹೋಗೋಣ, ಇನ್ನೆಲ್ಲೋ ಹೋಗೋಣ, ಮತ್ತೆಂದೆಲ್ಲೋ ಹೋಗೋಣ ಅಂತ ಮಾತಾಡ್ದಾಗೆಲ್ಲ ಅದ್ರಲ್ಲಿ ಒಬ್ಳು ಇರ್ತಾಳೆ, ಇಲ್ಲ ನನ್ನ ಮನೆಯಲ್ಲಿ ನಾನಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ನನ್ನ ಅತ್ತೆಯನ್ನ ನೋಡ್ಕೋಬೇಕು, ನನ್ನ ಗಂಡನನ್ನ ನೋಡ್ಕೋಬೇಕು, ನನ್ನ ಮಕ್ಳನ್ನ ನೋಡ್ಕೋಬೇಕು, ಅಡಿಗೆ ಮಾಡ್ಬೇಕು, ನಾನ್ ಬರೋಲ್ಲ ಅಂತ ಹೇಳ್ತಿರ್ತಾಳೆ. ಒಂದು ಹೋಟೆಲಿಗೆ ಕರೆದ್ರು ಬರ್ತಾ ಇರಲ್ಲ, ಒಂದು ಶಾಪಿಂಗಿಗೆ ಕರೆದ್ರು ಬರ್ತಾ ಇರಲ್ಲ, ಟ್ರಿಪ್ಪಿಗೆ ಕರೆದ್ರು ಬರ್ತಿರಲ್ಲ. ಹೀಗೆ ಸ್ವಲ್ಪ ದಿನ ಕಳಿಯುತ್ತೆ. ಕಳೆದ ಮೇಲೆ ಅವಳು ಕೊನೆ ಆಗ್ತಾಳೆ. ಆಗ ಸ್ನೇಹಿತರೆಲ್ಲ ಅನ್ಕೊಂತಾರೆ, ಅಯ್ಯೋ ಅವಳು ಪಾಪ ಮನೆ 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 ಅಂತ ಇದ್ಲು, ಬಹುಶಃ ಅವ್ರ ಮನೆ ನಡೀತಾ ಇಲ್ವೇನೋ, ಪಾಪ ಕಷ್ಟ ಆಗ್ತಿದ್ಯೇನೋ ಅವ್ರ ಮನೆಯಲ್ಲಿ, ಹೋಗಿ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ನಾವು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾರೆ. ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಸಹ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅವ್ರ ಗಂಡನನ್ನ ಕೇಳ್ತಾರ, ಆ ಹೇಗಿದೆ ಮನೆ? ಆಗ ಅವನ್ ಹೇಳ್ತಾನೆ, ಇಲ್ಲ ಕಷ್ಟ ಆಯ್ತು, ಆಗ್ಲಿಲ್ಲ ಅಂತ ಅಲ್ಲ, ಅವಳು ಅಡ್ಗೆ ಮಾಡ್ತಾ ಇದ್ಲಲ್ವಾ, ಅಡ್ಗೆಯವ್ರನ್ನ ನೇಮಿಸ್ಕೊಂಡಿದೀವಿ, ಮನೆ ಕೆಲ್ಸಕ್ಕೆಲ್ಲ ಕೆಲ್ಸದವ್ರನ್ನ ನೇಮಿಸ್ಕೊಂಡಿದೀವಿ, ಅಪ್ಪ ಅಮ್ಮನ ನೋಡ್ಕೊಳ್ಳೋದಿಕ್ಕೆ ನರ್ಸ್ನ ನೇಮಿಸ್ಕೊಂಡಿದೀವಿ, ಮಕ್ಳು ಟ್ಯೂಷನ್ಗೆ ಟೀಚರ್ನ ನೇಮಿಸ್ಕೊಂಡಿದೀನಿ. ಹಾಗಾಗಿ ಎಲ್ಲಾ ಕೆಲ್ಸ ಸುಲಲಿತವಾಗಿ ನಡೀತಾ ಇದೆ, ಸ್ವಲ್ಪ ದುಡ್ಡು ಖರ್ಚಾಗ್ತಾ ಇದೆ ಅಷ್ಟೇ. ಆ 3 ಜನಕ್ಕೂ ಆಶ್ಚರ್ಯ ಆಗೋಗುತ್ತೆ. ಅಯ್ಯೋ ಅವಳು ನೋಡಿದ್ರೆ ಮನೆ 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 ಅಂತ ಇದ್ಲು, ಆದ್ರೆ ಅವಳ ಪ್ಲೇಸ್ನ ಎಷ್ಟು ಸುಂದರವಾಗಿ ಒಬ್ಬ ನರ್ಸ್, ಒಬ್ಬ ಅಡ್ಗೆಯವಳು, ಒಬ್ಬ ಮನೆ ಕೆಲಸದವಳು ರೀಪ್ಲೇಸ್ ಮಾಡ್ಬಿಟ್ಲಲ್ವಾ. ಅಷ್ಟೇ ಅಲ್ಲ, ಕೆಲವೊಂದ್ಸಲ ಹೌದು, ಈ ಸಂಸಾರದಲ್ಲಿ ಎಲ್ಲರನ್ನ ಮರೆತು ಎಲ್ಲವನ್ನ ಮರೆತು ಬದುಕಬೇಕು ಅಂತ ನಾವ್ ಅಂತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವು ಯಾವಾಗ ಅದಕ್ಕೆ ಅತಿ ಹೆಚ್ಚು ಅಂಟ್ಕೊಳ್ತಾ ಹೋಗ್ತೀವಿ, ಅದರಿಂದ ದುಃಖ ನಮಗೆ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಆ ಕರ್ಮದಲ್ಲಿ ನಾವು ಸಿಲುಕಾಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ಇಲ್ಲ, ಇದ್ ನಂದೇ, ನಾನಿಲ್ಲ ಅಂದ್ರೆ ಆಗೋದೇ ಇಲ್ಲ. ಆಗಲ್ವಾ? ಆಗುತ್ತೆ. ನಾನಿರೋದಕ್ಕಿಂತ ಮುಂಚೆನೂ ಈ ಪ್ರಪಂಚ ನಡೀತಾ ಇತ್ತು. ನಾನಿದ್ದಾಗ್ಲೂ ನಡೀತಾ ಇದ್ದೆ. ನಾನು ಹೋದ ಮೇಲೂ 100% ನಡೆಯುತ್ತೆ. ಏನಾಗುತ್ತೆ? ನನ್ನ ಜಾಗಕ್ಕೆ ಇನ್ನೊಬ್ರು ಬರ್ತಾರಷ್ಟೆ. ನಾನೇ ಎಲ್ಲನಾ? ಖಂಡಿತ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗೋದು, ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮನುಷ್ಯನಿಗೆ ನೀನ್ ಕರ್ಮ ಮಾಡು ಅಂತ ಕಳಿಸಿದ್ರೆ, ನೀನ್ ಕರ್ಮ ಮಾಡು, ಆ ಕರ್ಮದ ಫಲವನ್ನ ನಾನು ಕೊಡ್ತೀನಿ ಅಂತ ಮನುಷ್ಯನಿಗೆ ಈ ಭೂಮಿ ಮೇಲೆ ಕಳಿಸಿದ್ರೆ, ಅವನು ಆ ಕರ್ಮನೇ ತಾನೇ ಅನ್ಕೊಂಡ್ಬಿಟ್ಟಿದ್ದಾನೆ. ನಾವ್ ಹಾಗಿರ್ಬಾರ್ದು. ನಾವು ಕನಕದಾಸರು ಹೇಳ್ತಾರಲ್ಲ, ಏನಂತ ಹೇಳ್ತಾರೆ? ಹುಟ್ಟಿಸಲೇ ಬೇಡ ಎನ್ನ, ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಹೇಳ್ತಾರೆ. ನೋಡು, ನೀನ್ ನನಗೆ ಹುಟ್ಟಿಸ್ಬಾರ್ದಾಗಿತ್ತು, ನೀನ್ ಹುಟ್ಟಿಸ್ಬಿಟ್ಟಿದ್ಯಾ. ಹುಟ್ಸದ ಮೇಲೆ ನಿನ್ ಜವಾಬ್ದಾರಿ ಅದು.
ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಹುಟ್ಟಿರೋದಕ್ಕೆ ನನ್ನ ಅಪ್ಪ ಅಮ್ಮ ಕಾರಣ. ನನ್ನ ಅಪ್ಪ ಅಮ್ಮ ಕಾಯ್ಬೇಕು, ಅಥವಾ ನಾನು ಮದ್ವೆ ಮಾಡ್ಕೊಂಡಿದೀನಿ, ನನ್ನ ಗಂಡನೇ ನೋಡ್ಕೋಬೇಕು, ಅಥವಾ ನನಗೆ ಮಕ್ಳಿದ್ದಾರೆ, ನಾನು ಮಕ್ಳನ್ನ ಬೆಳೆಸಿದೀನಿ, ನನ್ನ ಮಕ್ಳೇ ನೋಡ್ಕೋಬೇಕು. ನೋ. ಯಾರು ನೋಡ್ಕೋಬೇಕು? ಅದನ್ನೇ ಕನಕದಾಸರು ಹೇಳೋದು. ಹುಟ್ಟಿಸಲೇ ಬೇಡ ಎನ್ನ, ನನಗ್ ಹುಟ್ಟಿಸ್ಬೇಡ, ನನಗೆ ಈ ಭೂಮಿ ಮೇಲೆ ನೀನ್ ಕಳಿಸ್ಬೇಡ. ಯಾಕೆ ಕಳಿಸ್ತೀಯ ನನ್ನನ್ನ? ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ. ನೋಡು, ನೀನ್ ಕಳಿಸ್ಬಿಟ್ಟಿದ್ಯಾ ತಾನೆ, ಕಳಿಸಿದಕ್ ನೀನೇ ಕಾಪಾಡು. ನನಗ್ ಗೊತ್ತಿಲ್ಲ, ನನಗ್ ಬೇರೆ ಯಾರು ನನಗ್ ಗೊತ್ತಿಲ್ಲ, ನೀನೇ ಕಾಪಾಡ್ಬೇಕು. ಇಷ್ಟು ಮಾತ್ರ ಬೇಡಿಕೊಂಬೆ. ನಾನು ಇಷ್ಟೇ ಬೇಡ್ಕೊಳ್ಳೋದು. ನನಗ್ ಕಳಿಸ್ಬಾರ್ದಾಗಿತ್ತು, ನೀನು ಕಳಿಸ್ಬಿಟ್ಟಿದ್ಯಾ, ಕಳಿಸಿದಕ್ ನೀನೇ ಕಾಪಾಡು. ಸೊ ನಾವು ಹೇಳ್ತೀವಲ್ಲ ರೀ, ದಾಸರ ಒಂದೊಂದು ಪದಗಳು ಒಂದೊಂದು ಭಗವದ್ಗೀತೆಯ ಸಾರವನ್ನೇ ಹೇಳ್ತಾ ಹೋಗುತ್ತೆ. ಭಗವಂತನೇ ಬೇಕು ಅಂತ ಹೇಗೆ ಹಠ ಮಾಡ್ಬೇಕು ಅಂತ ಕನಕದಾಸರು ಹೇಳ್ತಾ ಹೋಗ್ತಾರೆ ಅಲ್ವಾ. ನಾವು ಅದರ ಅರ್ಥವನ್ನೇ ಮಾಡ್ಕೊಳ್ಳೋದಿಲ್ಲ. ಏನೋ ಒಂದು ಹಾಡಿನ ರೀತಿಯಲ್ಲೋ ಏನೋ ತಗೊಳ್ತೀವಿ. ಆದ್ರೆ ಅದರ ಸಾರವನ್ನ ತಗೊಂಡಾಗ ನಮಗೆ ಜೀವನದ ತತ್ವ ತಿಳಿತಾ ಹೋಗುತ್ತೆ. ಹಾಗಾಗಿ ಅಧಸ್ತ್ಯ ಮೂಲ ನನುಸಂತದಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮನುಷ್ಯ ಏನ್ ಮಾಡ್ಬಿಟ್ಟಿದಾನೆ, ಈ ಕರ್ಮದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದಾನೆ. ನಾನ್ ಸಿಕ್ಕಾಕೋ ಅಂತ ಹೇಳಿಲ್ಲ ಅವನಿಗೆ, ಕರ್ಮ ಮಾಡು ಅಂತ ಅಷ್ಟೇ ಹೇಳಿದ್ದು ಅಲ್ವಾ. ಎಷ್ಟು ಸುಂದರವಾಗಿ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನೋಡು, ಕರ್ಮ ಮಾಡು, ಅದರ ರಿಟರ್ನ್ ಕೂಡ ನೀನು ಪಡಿಬೇಡ ಅಂತ ಅಂದ್ರುನು ನಾನು ಆ ಕರ್ಮವನ್ನೇ ಬಂಧನವಾಗಿ ಮಾಡ್ಕೊಂಡ್ರೆ ಪಾಪ ಅವನೇನ್ ಮಾಡೋದಿಕ್ಕೆ ಸಾಧ್ಯ? ಅವನೇನಾರು ಹೇಳಿದ್ನಾ? ಓಹೋ, ಹೌದಾ, ಹಾಗಿದ್ರೆ ಈ ಕರ್ಮದಿಂದ ಹೇಗೆ ಹೊರಗಡೆ ಬರುವುದು? ಹೊಸ ಹುಳವನ್ನ ಬಿಡ್ತಾ ಇದ್ದಾನಲ್ಲಪ್ಪ ಅಂತ ನೋಡೋದಿದ್ರೆ, ಆ ಕರ್ಮದಿಂದ ಹೇಗೆ ಹೊರಗಡೆ ಬರುವುದು ಅಂತ ಹೇಳಿ ಭಗವಂತನೇ ಮಾರ್ಗವನ್ನ ಮುಂದಿನ ಶ್ಲೋಕದಲ್ಲಿ ಕೊಡ್ತಾನೆ. ಸದ್ಯಕ್ಕೆ ಆ ಕರ್ಮದ ಬಂಧನದಲ್ಲಿ ನಾವ್ ಯಾರು ಇರೋದು ಬೇಡ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ, ನಾನು ಹೇಳ್ತಾ ಇದ್ದೀನಿ, ಹುಟ್ಟಿಸಲೇ ಬೇಡ ಎನ್ನ, ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ. ಭಗವಂತ, ನಾನು ಇಷ್ಟೇ ಕೇಳ್ಕೊಳ್ಳೋದು. ನೀನ್ ನನ್ನನ್ನು ಹುಟ್ಟಿಸ್ಬಾರ್ದಾಗಿತ್ತು, ಹುಟ್ಟಿಸ್ಬಿಟ್ಟಿದ್ಯಾ, ಹಾಗಿದ್ರೆ ಕಾಪಾಡೋ ಭಾರ ನಿನ್ನದೇ ತಂದೆ ಅಲ್ವಾ. ಹೊಸ ವರ್ಷಕ್ಕೆ ನಮ್ಮನ್ನ ಕಳಿಸ್ಬಾರ್ದಾಗಿತ್ತು, ಈಗ ಕಳಿಸ್ಬಿಟ್ಟಿದ್ದಾನೆ ಹೊಸ ವರ್ಷಕ್ಕೆ. ಸೊ ಹೊಸ ವರ್ಷದ ಸಂಪೂರ್ಣ ಜವಾಬ್ದಾರಿ ಯಾರ್ದು ಅಂದ್ರೆ ಅವನದೇ. ಹಾಗಾಗಿ ಅವನ್ ಮೇಲ್ ಭಾರ ಹಾಕೋಣ, ಅವನ್ ನಮ್ಮನ್ನ ಕೈ ಹಿಡಿದು ಕಾಪಾಡ್ಲಿ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.